ಯಾರ್ದು ಈ ಧ್ವನಿ? ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಿಲ್ಲ. ಈ ಮರದ ತುಂಡೇನಾದ್ರೂ ಮಾತಾಡೋದು ಕಲ್ತಿದ್ಯಾ? ಮರದ ತುಂಡೆಲ್ಲಾದ್ರೂ ಮಾತಾಡಕ್ ಸಾಧ್ಯನಾ? ಮುರಿದು ಒಲೆಗೆ ಹಾಕಿದ್ರೆ 4 ಲೋಟ ನೀರು ಕಾಯಿಸ್ಬೋದು. ನನಗೆಲ್ಲೋ ಭ್ರಮೆ ಅಂತ ಕಾಣಿಸುತ್ತೆ. ಆದರೂ ಕಂಡು ಹಿಡ್ದೆ ಮಾತಾಡ್ತಾ ಇರೋದು ಈ ಮರದ ತುಂಡೆ ಹೌದಾ? ನಾನೇ ಆದ್ರೆ ನೀನ್ ಬಾಯಲ್ಲಿದೆ. ನೀನ್ ಎಲ್ಲ ಹೊಡಿದ್ಯೋ ಅಲ್ಲೇ ನನ್ ಬಾಯಿ. ನನಗೆ ಸರಿಯಾದ ಮರದ ತುಂಡೆ ಸಿಕ್ಕಿದೆ. ಇರೋ ನಿನ್ನ ಕೆತ್ತಿ ಮೊದಲು ಬೊಂಬೆ ಮಾಡ್ತೀನಿ. ಮಾಡು. ಆದ್ರೆ ನಿನಗೆ ಏನಂತ ಹೆಸರಿಡ್ಲಿ? ಏನಾದ್ರೂ ಒಂದ್ ಚೆನ್ನಾಗಿರೋ ಹೆಸರು ಇಡು. ಮೊದಲ ನಿನ್ನ ಬೊಂಬೆ ಮಾಡ್ತೇನೆ. ಎಲ್ಲೋ ಕೇಳಿದ ನೆನಪು. ಈ ಹೆಸರಿಟ್ರೆ ಸಾಕಷ್ಟು ಹಣ ಬರುತ್ತೆ, ಒಳ್ಳೆ ಹೆಸರು ಬರುತ್ತೆ ಅಂತ ಮೊದಲ ನಿನ್ನ ಕೆತ್ತಿ ಬೊಂಬೆ ಮಾಡ್ತೇನೆ. ಬೊಂಬೆ ಮಾಡ್ತೀನಿ ನಾನು, ಬೊಂಬೆ ಮಾಡ್ತೀನಿ, ಬೊಂಬೆ ಮಾಡ್ತೀನಿ ನಾನು, ಬೊಂಬೆ ಮಾಡ್ತೀನಿ. ಕೊಡಲಿ ಬಾಚಿ ಸುತ್ತಿ ಉಳಿ ಎಲ್ಲದರಿಂದ ಗೆದ್ದಿ ಬೊಂಬೆ ಮಾಡ್ತೀನಿ ನಾನು, ಬೊಂಬೆ ಮಾಡ್ತೀನಿ, ಬೊಂಬೆ ಮಾಡ್ತೀನಿ ನಾನು, ಬೊಂಬೆ ಮಾಡ್ತೀನಿ. ಯಜಮಾನನ ಜೇಬು ತುಂಬಿಸುವ ಬಡತನವನ್ನು ಒದ್ದೋಡಿಸುವ ಬೊಂಬೆ ಮಾಡ್ತೀನಿ ನಾನು, ಬೊಂಬೆ ಮಾಡ್ತೀನಿ, ಬೊಂಬೆ ಮಾಡ್ತೀನಿ ನಾನು, ಬೊಂಬೆ ಮಾಡ್ತೀನಿ. ಏಯ್ ತುಂಟು ಬೊಂಬೆ, ಏನು ಹಾಗೆ ನೋಡ್ತೀಯ? ಮುಚ್ಚು ಕಣ್ಣು. ಏನಿದು ಮೂಗೋ ಬಾಲನು ಇಷ್ಟುದ್ದ ಇದೆ? ಮುಚ್ಚುಬಾಯ್, ಇನ್ನು ನಿನ್ನನ್ನು ಕೆತ್ತಿ ಪೂರ್ತಿ ಮಾಡಿಲ್ಲ. ಈಗಲೇ ಹೀಗೆ ಮಾಡಿದ್ರೆ ನಿನ್ನನ್ನು ಕೆತ್ತಲ್ಲ ನೋಡು. ಸಾರಿ ಇನ್ನೊಂದ್ಸತಿ ಮಾಡಲ್ಲ. ಹಾಗೆ ಬಾ ದಾರಿಗೆ. ನಂಗ್ ನಡಿಯಕ್ ಬರಲ್ಲ. ಓ ಪಿನೋಕಿಯೋ. Left, right, left, right, left, right, left, right, left,
ಕಟ್ಸ್ಕೊಂಡಿದ್ಯಾ? ಕುದುರೆ ಅಲ್ಲ ಸ್ವಾಮಿ, ಕತ್ತೆ. ಕತ್ತೆ ನನ್ನ ಮಗಂದು ಬೊಂಬೆ. ಮನೆ ಬಿಟ್ಟು ಓಡ್ತಾ ಇದೆ, ಅದನ್ನು ಹೇಳಿರಿ ಮೊದಲು. ಹೌದಾ? ನೀನು ಬರಯ, ಇಬ್ರು ಒಟ್ಟಿಗೆ ಹೊಡೆದ್ರೆ ಜೋರಾಗಿ ಹೊಡ್ಬೋದು. ನನಗೆ ಆಗಲ್ಲ ಅಂತ ನಿಮ್ಮನ್ನು ಕೇಳಿದ್ರೆ ಹೇಳಿರಿ ಮೊದಲು. ಹೇಳಿರಿ ಗಲಾಟೆ ಮಾಡಬಾರ್ದು. ಏನ್ ಪೊಲೀಸಪ್ಪ ಪಾಪ ಈ ಮಗು ಮುದ್ಕ ಜೊತೆ ಹೋಗೋದಿಲ್ಲ ಅಂತಿದ್ರು. ನೀ ಹೀಗ್ ಬಲವಂತ ಮಾಡ್ಬೋದಾ? ಆ ಮಗು ಸಂತ ಏನೋ ಮನೆಗೆ ಹೋಗೋದಿಲ್ಲ ಅಂತ ಆಟ ಮಾಡೋದು ನೋಡಿದ್ರೆ ಆ ಮುಖ ಸರಿಯಾಗಿ ಕಾಟ ಕೊಡ್ತಾನೆ ಅಂತ ಅನ್ಸುತ್ತೆ. ಆ ಮಗುನ್ ಹೊಡೆದು ಚೆಚ್ಚಿ ಬಿಸಾಕ್ತಾನೇನೋ. ಒಳ್ಳೆ ಥರನೇ ಇದಾನೆ. ಹಾಗಂತ ಮುಖ ನೋಡಿ ಯಾಮಾರ್ಬೇಡಿ. ಮಗುಗೆಲ್ಲೂ ಸರಿಯಾಗಿ ಕಾಟ ಕೊಡ್ತಾನೆ ಅನ್ಸುತ್ತೆ. ಇಲ್ಲಿರ ಮಗು ಈಗ ಮಾಡ್ತಿತ್ತ. ಹೌದಲ್ಲ? ಕರೆಕ್ಟ್. ಯು ಆರ್ ರೈಟ್. ಯು ಆರ್ ಆಲ್ಸೋ ರೈಟ್. ಹೌದು ಕಣಯ್ಯ, ಬಹಳ ಕಾಟ ಕೊಡ್ತೀಯ ಅನ್ಸುತ್ತೆ. ಈ ಮಗುನ ನಿನ್ ಜೊತೆ ಕಳ್ಸಕ್ಕಾಗಲ್ಲ. ಈ ಜನಗಳು ಹಳ್ಳಕ್ಕೆ ಬಿದ್ದವನಿಗೆ ಆಳಿಗೆ ಒಂದೊಂದು ಕಲ್ಲನ್ನು ಹಾಗೆ ಮಾತಾಡ್ತಾರೆ. ಹೌದು, ನೀವೆಲ್ಲ ಬಾಯಿ ಬಂದಂಗೆ ಮಾತಾಡ್ತೀರಾ. ಈ ಮಗುನ ಈ ಮುದುಕನ ಜೊತೆ ಕಳ್ಸೋದೇ ಸರಿ. ಏನ್ ಸರಿ ಪೊಲೀಸನ? ನೀನ್ ಬಿಡು, ಎಲ್ಲ ಅದಕ್ಕೂ ಸೈ ಅಂತ್ಯ. ಹಾಗಂತಿನ ಇನ್ನೇನ್ ಮತ್ತೆ? ಮೊದ್ಲು ಈ ಮಗುನ ಆ ಮುದ್ಕನಿಂದ ಬಿಡಿಸಿ ಪುಣ್ಯ ಕಟ್ಕ. ಪುಣ್ಯ ಮೊದ್ಲು ಈ ಮುದುಕನ ಜೈಲಿಗೆ ಹಾಕು. ಹಾಗೆ ಮಾಡಿದ್ರೆ ನನಗೆ ಪುಣ್ಯ ಬರುತ್ತಾ? ನಿಜವಾಗ್ಲೂ ಪುಣ್ಯ ಬರುತ್ತಾ? ನಿನ್ನ ಒಬ್ಬ ಜೈಲಿಗೆ ತಳ್ಳಿದ್ರೆ ನನಗೆ ಪುಣ್ಯ ಬರುತ್ತೆ. ಪಿನೋಕಿಯೋ, ಏನೋ ಒಳ್ಳೆ ಬೊಂಬೆ ಮಾಡೋಣ ಅಂತ ಹೋಗಿ ಏನೋ ಮಾಡ್ದಾಗಾಯ್ತು. ಪಿನೋಕಿಯೋ, ಎಲ್ಲ ನಮ್ದೇ ತಪ್ಪು. ಪಿನೋಕಿಯೋ. ಕೇಳೋರಿಲ್ಲ ಹೋದದ್ದೇ ದಾರಿ, ಒಂಟಿ ಸೊಲದ ಹಾಗೆ ನಡೆದದ್ದೇ ಹಾದಿ. ಹೊಲಗದ್ದೆ ಮಧ್ಯದಲ್ಲಿ ದಿನ್ನೆ ಗಿಣ್ಣೆ ದಾಟುತ್ತಾ, ಮುಳ್ಳು ಬೇಲಿ ಹಾರುತ್ತಾ, ಕೊಂಡ ಎಗರುತ್ತಾ, ಓಡಿ ಓಡುತ್ತಾನೆ ಪಿನಾಕಿಯೋ. ಕೊರವ ಚಳಿಗೆ ನಡುಗುತ್ತಾನೆ ಪಿನಾಕಿಯೋ, ಬೀಳೋ ಮಳೆಗೆ ಬೆದರುತ್ತಾನೆ ಪಿನಾಕಿಯೋ, ಗಾಳಿ ರಭಸಕ್ಕೆ ತಿರುಗುತ್ತಾನೆ ಪಿನಾಕಿಯೋ, ಓಡಿ ಸೇರುತ್ತಾನೆ ಮನೆಯ ಪಿನಾಕಿಯೋ. ಹೆಸರಿದೆ ಅದನ್ನ ನೋಡಿ. ಯಾರದು? ನಾನು ಚಿಮ್ಮಂಡಿ. ಚಿಮ್ಮಂಡಿ, ನೀನ್ ಯಾರು? ನೀನೇನಕ್ಕೆ ಇಲ್ಲಿ ಬಂದೆ? ಇದು ನನ್ನ ಮನೆ. ನಾನೊಂದು 100 ವರ್ಷದಿಂದ ಈ ಕೊಠಡಿಯಲ್ಲೇ ಇರೋದು, ತಿಳಿತೆ? ಅದಕ್ಕೆ ನೀನೀಗ ಇಲ್ಲಿ ಇರ್ಬೇಕಾಗಿಲ್ಲ, ಇಲ್ಲಿಂದ ಹೊರಡು. ಮೊದಲು ಗಾಡಿ ಬಿಡು. ನೋಡು ಮಗು, ನಾನ್ ನಿನ್ಗೊಂದು ಮಾತು ಹೇಳ್ಬೇಕಾಗಿದೆ.
ತಂದೆ ತಾಯಿಯರ ಮಾತು ಕೇಳದೆ ಮನೆ ಬಿಟ್ಟು ಓಡ್ ಹೋಗೋ ಮಕ್ಕಳಿಗೆ ಯಾವತ್ತಿಗೂ ಸಂತೋಷ ಸಿಗೋದಿಲ್ಲ. ನೀನ್ ಹೇಳೋದನ್ನೆಲ್ಲ ನಾನು ಕೇಳ್ಕೊಂಡ ಕುತ್ಕೊಂಡ್ರೆ ನಾಳೆ ನನ್ನ ಶಾಲೆ ಕಳ್ಸ್ಬಿಡ್ತಾರೆ. ನೋಡು, ನನ್ಗೆ ಓದೋದು ಬರೆಯೋದು ಇದೆಲ್ಲ ಆಗ್ಬರಲ್ಲ. ನನ್ಗೇನಿದ್ರು ಆರಾಮಾಗಿರೋಕೆ ಇಷ್ಟ. ನೀನು ನಿನ್ ಸಮಯನೆಲ್ಲ ಹಾಕಿ ಕಳೆದ್ರೆ ಬೆಳಿತಾ ಬೆಳಿತಾ ಒಂದ್ ದೊಡ್ಡ ಕತ್ತೆ ಆಗ್ತೀಯ. ನೋಡ್ದವ್ರು ನಗ್ತಾರೆ. ಮುಚ್ಚು ಬಾಯ್ ಹಾಳು ಚಿಮ್ಮಂಡಿ. ಹೋಗ್ಲಿ ಬಿಡು, ನಿನಗೆ ಓದೋಕೆ ಬರೆಯೋಕೆ ಇಷ್ಟ ಇಲ್ಲ ಅಂದ್ರೆ ಬಿಡು, ಏನಾದ್ರೂ ಕೆಲಸ ಮಾಡು, ಆಗ ಸತ್ಯವಂತನ ಹಾಗೆ ಬದುಕ್ತೀಯ. ಈ ಪ್ರಪಂಚದಲ್ಲಿ ನಂಗೆ ಇಷ್ಟವಾದ ಕೆಲಸ ಅಂದ್ರೆ ಏನ್ ಗೊತ್ತಾ? ತಿನ್ನೋದು, ಕುಡಿಯೋದು, ಚಕ್ಕಿ ಮಾಡೋದು, ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ಪಿರಿ ಪಿರಿ ಅಳೆಯೋದು. ಹಾಗೆ ಮಾಡೋರೆಲ್ಲ ಬೇಗನೆ ಆಸ್ಪತ್ರೆ ಸೇರ್ಬೇಕಾಗುತ್ತೆ, ಇಲ್ಲವೇ ಜೈಲಿಗೆ ಹೋಗ್ಬೇಕಾಗುತ್ತೆ. ಬೇಡ, ಹಾಗೆಲ್ಲ ಅಪಶಕುನ ನುಡಿ ಬೇಡ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಪಾಪ ಪಾಪ ಅಂತ ಯಾಕೆ ಅನ್ಸ್ಬೇಕು ನಿಂಗೆ? ಮುಚ್ಚು ಬಾಯ್, ಬಾಯ್ ಮುಚ್ಚು. ಮುಚ್ಚ್ಯಾ ಇಲ್ಲ ತೆಗೆದ್ವನ್ ಬಿಸ್. ಏನಿಗಾಟ ಹೊಟ್ಟೆಯೊಳಗೆ ದೊಂಬರಾಟ, ಗುಳು 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 ಸತ್ತಿನಾಟ, ಗುಳು 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 ಸತ್ತಿನಾಟ. ಯಾಕಪ್ಪ ಇಂಥ ತೊಳಲಾಟ, ಯಾಕಪ್ಪ ಇಂಥ ತೊಳಲಾಟ. ಓ, ಈಗ ಅರ್ಥ ಆಯ್ತು. ಹಸಿವು ಅಂದ್ರೆ ಇದೇ ಇರ್ಬೇಕು. ಏನ್ ಮಾಡ್ಲಿ, ಏನ್ ತಿನ್ಲಿ? ಅಯ್ಯೋ, ಬರೀ ಚಿತ್ರ. ಈ ಮನೇಲಿ ಏನು ಇಲ್ಲ, ದರಿದ್ರ. ಆ ಮುದ್ಕ ಯಾವ್ದಕ್ಕೂ ನಾಲ್ಕು. ಅಪ್ಪ ಅಂತ ಸಿಗೋದ್ ಸಿಕ್ಕ, ಅಪ್ಪ ಶ್ರೀಮಂತನಂತ ಸಿಗ್ಬಾರ್ದಿತ್ತ. ಏನ್ ಮಾಡ್ಲಿ? ಹೊರಗೆಲ್ಲಾದ್ರೂ ಹೋಗಿ ಯಾವ್ದಾದ್ರೂ ಮನೆ ಬಾಗಿಲು ತಟ್ಟಿದ್ರೆ ತಿನ್ನಕ್ ಒಂಚೂರು ರೊಟ್ಟಿನಾದ್ರೂ ಕೊಡ್ಬೋದು. ಏನ್ ಚಳಿ. ಏನ್ ಚಳಿ. ಏನಾದ್ರೂ ಬಿಸಿ ಬಿಸಿ ಬೇಕಲ್ಲ. ಏನಿದೆ ಈ ಮನೆಯಲ್ಲಿ? ಉರಿಯುವ ಒಲೆ ಇದೆ, ಅದ್ರ ಮೇಲೆ ಕಾಲ್ ಚಾಚಿ ಮಲ್ತೀನಿ. ಯಾರದು ಬಾಗಿಲು ತಟ್ಟಿರೋದು? ಬೆಳಗ್ಗೆನೆ ನಾನು. ನಾನಂದ್ರೆ ಯಾರು? ನಿಮ್ಗೇನು ಒಂದು ಹೆಸರು ಗೀಸರು ಇಲ್ವಾ? ಈ ದೊಡ್ಡ ನನ್ನ ಮಗನಿಗೆ ಹೆಸರಿಟ್ಟಿದ್ದೆ ನಾನು, ಈಗ ನನ್ನ ಹೆಸರೇ ಕೇಳ್ತಾರೆ. ನಾನು ಕಣೋ ನಿಮ್ಮಪ್ಪ, ತೆಗಿಯೋ ಬಾಗ್ಲು. ಅಯ್ಯೋ ನನ್ನ ಅಪ್ಪ. ಬಂದೆಪ್ಪ. ಚಳಿ ಜಾಸ್ತಿ ಇದೆ, ತೆಗಿಯೋ ಬಾಗ್ಲು. ಅಪ್ಪ ನಂಗಾಗ್ತಿಲ್ಲ. ಯಾಕೋ ಆಗ್ತಿಲ್ಲ? ಅಪ್ಪ ಯಾರು ನನ್ನ ಕಾಲುಗಳನ್ನು ತಿನ್ಬಿಟ್ಟಿದಾರಪ್ಪ. ಯಾರಿದಾರ ಒಳಗಡೆ? ಬೇಕು
ಬೆಕ್ಕಂತ ಬೆಕ್ಕು ಬಂದು ಹಿಡ್ತೀನಿ ನೋಡಿ 4 ತೆಗೆದಾದ್ರೆ ನಿಜವಾಗಿಯೂ ಅಪ್ಪ ನನ್ನ ಕೈಯಲ್ಲಿ ಆಗ್ತಿಲ್ಲ. ಏನಂದು ನಿನ್ನ ಕಾಲುಗಳೆಲ್ಲ ಸುಟ್ಟು ಹೋಗಿದೆಯಲ್ಲ, ಎಲ್ಲಿ ಮಲಗಿದ್ದೆ? ಯಾಕೆ ಹೀಗಾಯ್ತು? ನನ್ಗೇನು ಗೊತ್ತಿಲ್ಲ ಅಪ್ಪ, ತುಂಬಾ ಹೊಟ್ಟೆ ಹಸಿತಿತ್ತು, ತಿನ್ನಕ್ಕೇನು ಇರ್ಲಿಲ್ಲ, ಜೊತೆಗೆ ಭಯಂಕರ ಚಳಿ ಇತ್ತು. ಬಿಸಿಯಾಗಿರೋಣ ಅಂತ ಉರಿಯುವ ಒಲೆ ಮೇಲೆ ಕಾಲಿಟ್ಟು ಮಲ್ಗೆ ಅಷ್ಟೇ. ಏನ್ ದಡ್ಡ ನನ್ನ ಮಗನು, ಹೋಗಿ ಹೋಗಿ ಯಾರಾದ್ರೂ ಉರಿಯೋ ಒಲೆ ಮೇಲೆ ಕಾಲಿಡ್ತಾರ? ಅಯ್ಯೋ ಸರಿ ಮಲಗು. ಅಪ್ಪ ಏನಪ್ಪ ತುಂಬಾ ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸಿತಾ ಇದೆಯಾ? ಪಿನೋಕಿಯೋ ಹೇಳು ಹೇಳು ಹೇಳು. ತಗೋ ತಗೋ ಈ ಹಣ್ಣು ತಿನ್ನು. ನಾನು ಈ ಹಣ್ಣು ತಿನ್ಬೇಕಂದ್ರೆ ನೀನ್ ಇದರ ಸಿಪ್ಪೆ ತೆಗೆದು ಸಣ್ಣಾಗಿ ಹಚ್ಕೊಡು. ನೋಡಿದ್ಯಾ ನೀನು ಪೊಗರು? ಹಸಿವು ಅಂದ್ರೆ ನಿನಗಿನ್ನೂ ಏನು ಅಂತ ಅರ್ಥ ಆಗಿಲ್ಲ. ಇಲ್ಲಿಟ್ಟಿರ್ತೀನಿ, ಬೇಕಾದ್ರೆ ತಿನ್ನು, ಇಲ್ಲಿದೆ ಹೋದ್ರೆ ಹಾಗೆ ಸಾಯಿ. ಪಿನೋಕಿಯೋ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದು, ನಮಗೆ ಯಾವಾಗ ಏನೇನು ಸಿಗುತ್ತೋ ಅದರಲ್ಲೇ ಸಂತೋಷ ಪಡಬೇಕು ಅಂತ. ದೊಡ್ಡ ಪಿನೋಕಿಯೋ. ಅಪ್ಪ ಅಪ್ಪ ನನ್ಗೆ ಹೊಸ ಕಾಲ್ಗಳು ಬೇಕು. ಯಾಕೆ? ನಿನಗೆ ಕಾಲುಗಳು ಬಂದ ತಕ್ಷಣ ಮನೆ ಬಿಟ್ಟು ಓಡ್ ಹೋಗೋದಕ್ಕ? ಇಲ್ಲ ಅಪ್ಪ, ನಾನು ನಿನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಾನು ನಿನ್ನ ನಂಬಲ್ಲ. ಅಪ್ಪ ಅಪ್ಪ ನಾನು ಚೆನ್ನಾಗಿ ಓದ್ತೀನಿ. ನಿಜವಾಗ್ಲೂ? ನಾನು ದೊಡ್ಡನಾಗಿ ನಿನ್ನ ಸಾಕ್ತೀನಿ. ಪ್ರಾಮಿಸ್. ನಿಜವಾಗ್ಲೂ? ನಿಜವಾಗಿಯೂ. ಮಾತಿಗೆ ತಪ್ಪಲ್ಲ ತಾನೆ? ಮಗನ ಮಾತಿಗೆ ತೊಯ್ದೀತು ಹೃದಯ, ಮಿಡಿಯಿತು ಜೀವ ತಂತು. ಬಡತನ ಎಂಬುದು ನೆನಪಿಗೂ ಬಾರದೆ ಮಗನ ಏಳಿಗೆಯೇ ಮೊದಲಾಯಿತು. ಮಗನ ಏಳಿಗೆಯೇ ಮೊದಲಾಯಿತು. ಜೇಬಲಿ ಕಾಸು ಇಲ್ಲದೆ ಹೋದರು ಮಗುವಿಗೆ ತಿರಿಸು ಸಿದ್ಧವಾಯಿತು. ಹರಕಲು ಕೋಟನು ಮಾರಿದ ಮುದುಕ ಬಂದ ಹಣದಲ್ಲಿ ಪುಸ್ತಕ ತಂದ. ಮಗುವನು ಶಾಲೆಗೆ ಕಳಿಸುವೆನೆಂದ, ಮಗುವನು ಶಾಲೆಗೆ ಕಳಿಸುವೆನೆಂದ. ಶಾಲೆಗೆ ಹೋಗಿ ಚೆನ್ನಾಗಿ ಓದ್ಬೇಕು. ಮಗು ಅದು ಹೊರಗಡೆ ತುಂಬಾ ಶಕೆ ಇತ್ತಲ್ಲ, ಹಾಗಾಗಿ ಹೊರಬಿಟ್ಟೆ. ಹೋಗು ಹೋಗು, ನಿನ್ ಶಾಲೆಗೆ ಹೋಗು. ಕೋಟನು ಮಾರಿ ಅಪ್ಪನು ನನಗೆ ಪುಸ್ತಕ ತಂದಿಹನು. ಅಪ್ಪನು ಬಯಸಿದ ಹಾಗೆ ನಾನು ಶಾಲೆಗೆ ಹೋಗುವೆನು. ಮೊದಲನೇ ದಿನವೇ ಪುಸ್ತಕ ತೆಗೆದು ಓದಲು ಕಲಿಯುವೆನು. ಎರಡನೇ ದಿನವೇ ಪೆನ್ನನ್ನು ತೆಗೆದು ಬರೆಯಲು ಕಲಿಯುವೆನು. ಮೂರನೇ ದಿನವೇ ಕೂಡುವ ಕಲಿಯುವ ಗುಣಿಸುವ ಭಾಗಿಸುವ ಲೆಕ್ಕವ ಕಲಿಯುವೆನು. ಲೆಕ್ಕಾಚಾರವ ಕಲಿಯುವೆನು. ನಾಲ್ಕನೇ ದಿನವೇ ಪಂಡಿತನಾಗಿ ಕೆಲಸಕ್ಕೆ ಸೇರುವೆನು. ಕೆಲಸವ ಮಾಡಿ ರಾಶಿ ಹಣವನ್ನು ಕೂಡಿ ಹಾಕುವೆನು. ಲಲ್ಲಲ್ಲಾ ಲಲ್ಲಲ್ಲಲ್ಲಾ ಲಲ್ಲಲ್ಲಾ ಲಲ್ಲಲ್ಲಲ್ಲಾ. ಆ ಹಣದಿಂದ ಅಪ್ಪನಿಗೊಂದು ಕೋಟನ್ನು ಕೊಡಿಸುವೆನು. ರೇಷ್ಮೆ ಕೋಟನ್ನು ಕೊಡಿಸುವೆನು. ಚಿನ್ನದ ವಜ್ರದ ಭರ್ಜರಿಯಾದ ಗುಂಡೆ ಇರಿಸುವೆನು. ಕೋಟೆಗೆ ಗುಂಡೆ ಇರಿಸುವೆನು. ಆ ಕೋಟನ್ನು ಧರಿಸಿದ ಅಪ್ಪನ ನಡೆದರೆ ಜನತನೆ ಬಾಗುವರು. ಅಪ್ಪನಿಗದುವೆ ನನ್ನಯ ಉಡುಗೊರೆ. ಇಂತಿ
ಆಯ್ತು ಅಲ್ಲೇ ಇರುತ್ತೆ. ಏನಿದು ಬಣ್ಣದ ಟೆಂಟು? ಅಲ್ಲೇ ಬೋರ್ಡ್ ಇದೆಯಲ್ಲ, ಓದು. ಓದೋದಕ್ಕೆ ನಂಗೆ ನಾಟಿ ಇಲ್ಲ. ಆದ್ರೆ ನಂಗೆ ಇನ್ನೂ ಓದಕ್ ಬರಲ್ಲ. ಇವತ್ತು ನೀನೇ ಓದ್ ಹೇಳು. ಅಯ್ಯ ದಡ್ಡಿ ಸಿಕ್ಕ. ಬೊಂಬೆ ಆಟ. ಬೊಂಬೆ ಆಟ. ಆಟ ಶುರುವಾಗಿ ಬಹಳ ಹೊತ್ತಾಯ್ತಾ? ಇಲ್ಲ, ಹೆಚ್ಚೊತ್ತೇನು ಆಗಿಲ್ಲ. ಟಿಕೆಟಿಗೆ ಎಷ್ಟು ಕಾಸು? 100 ರೂಪಾಯಿ. 100 ರೂಪಾಯಿನೋ? ಇವತ್ತು ನೀನು ನಂಗೆ ಸಾಲ ಕೊಡ್ತೀಯಾ? ನಾಳೆ ನಾನು ನಿಂಗೆ ವಾಪಸ್ ಮಾಡ್ತೀನಿ. ಕೊಡ್ತಾ ಇದ್ದೆ, ಆದ್ರೆ ನನ್ನ ಹತ್ರನೇ ಇಲ್ವಲ್ಲ. ನೋಡು ನೋಡು ನೋಡು, ನನ್ನ ಹತ್ರ ಈ ಪುಸ್ತಕ ಇದೆ. ಮತ್ತೆ ತಗೋ, ಇದೆರಡು ತಗೊಂಡು ನಂಗೆ 100 ರೂಪಾಯಿ ಕೊಡು. ನೋಡಪ್ಪ, ಹುಡುಗರು ಹತ್ರ ವ್ಯವಹಾರ ಮಾಡಿದ್ರೆ ನಮ್ಮಪ್ಪ ಬೈತಾನೆ ಕಣ. ಕೊಡ ಪ್ಲೀಸ್, ಕೊಡ ಪ್ಲೀಸ್, ಪ್ಲೀಸ್ ಪ್ಲೀಸ್. ನಂಗೆ ಬೇಡ ಅಂತ ಹೇಳಿದ್ನಲ್ಲ. ಲೂಜು, ನಂತರ ಬುದ್ಧಿ ಕೂಡ ಇಲ್ಲ. ಏನಪ್ಪ ಮಗು ಬಾಯಿಲಿ ಯಾಕೆ ಬಾಯಿಲಿ ಯಾಕೆ? ನಿನಗೆ ಆ ಪುಸ್ತಕ ಬೇಡ ಅಂದ್ರೆ ನನಗೆ ಕೊಡು. ನಾನು ನಿನ್ಗೆ ನೀನು ಕೇಳ್ದಷ್ಟು ಹಣ ಕೊಡ್ತೀನಿ. ಖುಷಿನಾ? ಥ್ಯಾಂಕ್ ಯು. Pinocchio! ಇಲ್ಲೇ ಬಿದ್ದಿರ್ಬೇಕು. ಅಲ್ಲಾಡ್ಕೊಂಡು ಅಡುಗೆ ಆಯ್ತು. ಇವನನ್ನ ಮುರಿದು ಒಲೆಗೆ ಹಾಕಿ ನನ್ನ ಅಡುಗೆ ಬೇಗ ಸಿದ್ಧವಾಗುತ್ತೆ. ಅಯ್ಯೋ ಅಪ್ಪ, ನನ್ನನ್ನು ಕಾಪಾಡು. ಇವರೆಲ್ಲ ನಂಗೆ ಸಾಯ್ತಾ ಇದ್ದಾರೆ. ನನ್ನನ್ನ ಮುರಿದು ಬೆಂಕಿಗೆ ಎಸೆಯೋದು ನಿಮ್ ಸಂತೋಷದ ಸಮಾಚಾರನ? ಸೀನ್ ಬಂದ್ರೆ ಇಲ್ಲ, ನಾನ್ ನಂಬಲ್ಲ. ಸಾಕು ನಿಲ್ಸು ನಿಲ್ಲೋಣ. ನಿನ್ನ ಹಾಡು ಕೇಳಿ ನನಗೂ ಹೊಟ್ಟೆ ಸಂಕಟ ಆಗ್ತಿದೆ. ದೇವರು ನಿನ್ನನ್ನ ಚೆನ್ನಾಗಿ ಇಟ್ಟಿರ್ಲಿ. ಇಟ್ಟಿರ್ಲಿ. ನಿನಗೆ ತಂದೆ ತಾಯಿ ಇದ್ದಾರೋ? ನಂಗ್ ತಂದೆ ಇದ್ದಾನೆ, ತಾಯಿ ವಿಷಯ ಗೊತ್ತಿಲ್ಲ. ಅಲ್ಲ, ನಿನ್ನನ್ನ ಮುರಿದು ಒಲೆಗೆ ಹಾಕಿದ್ರೆ ನಿನ್ನ ತಂದೆಗೆ ಎಷ್ಟು ದುಃಖ ಆಗ್ಲಿಕ್ಕಿಲ್ಲ. ಪಾಪ ಅವನನ್ನ ಕಂಡು
ನಾನು ಮರುಗಬೇಕಾಗಿದೆ. ದೇವ್ರು ನಿನ್ನನ್ನ ಇನ್ನೊಂದ್ಸರಿ ಚೆನ್ನಾಗಿ ಇಟ್ಟಿರ್ಲಿ. ಇಟ್ಟಿರ್ಲಿ. ಯಾರಲ್ಲೇ ಇವತ್ತು ಆ ಬೊಂಬೆನ ಮುರಿದು ಒಳಗೆ ಹಾಕಿ ನನ್ನ ಅಡುಗೆ ಬೇಗ ಸಿದ್ಧವಾಗುತ್ತೆ. ದಯವಿಟ್ಟು ಈ ಬೊಂಬೆನ್ ಮಾತ್ರ ಕೊಲ್ಬೇಡಿ. ಅದೇಗಾಗತ್ತೆ, ಒಂದ ನೀನ್ ಸಾಯ್ಬೇಕು, ಇಲ್ಲ ಆ ಬೊಂಬೆ ಸಾಯ್ಬೇಕು. ಇಲ್ದಿದ್ರೆ ನನ್ನ ಅಡುಗೆ ಸಿದ್ಧವಾಗೋದು ಹೇಗೆ? ಹೌದಾ? ಸರಿ, ಹಾಗಾದ್ರೆ ನನ್ನನ್ನೇ ಮುರಿದು ಬೆಂಕಿಗೆ ಎಸ್ಬಿಡಿ. ಈ ಬೊಂಬೆ ಸಾಯೋದು ನ್ಯಾಯವಲ್ಲ. ಮೀನಾಕ್ಷಿಯೋ, ಭಲೆ ಭಲೆ ಮೆಚ್ಚಿದ ನಿನ್ನ ಧೈರ್ಯ. ಭಲೆ ಧೈರ್ಯಶಾಲಿ ನೀನು. ಬಾರೋ, ನನಗೊಂದು ಮುತ್ತು ಕೊಡು. ಬಾರೋ. ಹಾ ಸರಿ, ಇವತ್ತು ಅರ್ಧ ಬೆಂದಿರೋ ಅಡಿಗೆನೆ ಸಿದ್ಧ ಮಾಡಿ. ನಿನ್ನ ತಂದೆ ಹೆಸರೇನಂದೆ? ಕೆಪೆತ್ತು. ಏನು ಕೆಲಸ ಮಾಡ್ತಾನೆ? ಬಾಡಾಗಿ ಮರದ ಕೆಲಸ ಮಾಡ್ತಾನೆ. ಮರದ ಕೆಲಸ. ತಿಂಗಳಿಗೆ ಎಷ್ಟು ಸಂಪಾದಿಸ್ತಾನೆ? ಬಹಳ ಕಮ್ಮಿ. ಜೇಬು ಯಾವಾಗ್ಲೂ ಖಾಲಿ ಇರುತ್ತೆ. ಶಾಲೆಗಂತ ನಮಗ್ ಪುಸ್ತಕ ಬೇಕಾಗಿತ್ತು, ಅದಕ್ಕೆ ತನ್ನ ಕಾಟ್ನೆ ಮಾಡ್ದ. ಅಯ್ಯೋ ಪಾಪ, ಬಡಪಾಯಿ ಅಂತ ಕಾಣುತ್ತೆ. ಬಾ, ಹಿಡಿ. ಇದರಲ್ಲಿ 5 ಚಿನ್ನದ ನಾಣ್ಯಗಳಿವೆ. ಇದನ್ನ ನಿನ್ನ ತಂದೆ ಕೊಡು. ನಾನು ಸಂತೋಷದಿಂದ ಕೊಟ್ಟೆ ಅಂತ ಹೇಳು, ಆಯ್ತಾ? ಸೊಂಟ ಹುಡುಗ. ಸರಿ, ಇವಾಗ ಇಲ್ಲೇ ಮಲಗಿದ್ದು, ಬೆಳಿಗ್ಗೆ ಎದ್ದು ನೀನು ಊರಿಗೆ ಹೊರಡು. ಮಾಲಗೋ. ಜೇಬು ತುಂಬಾ ಹಣ ಯಾರಿಗುಂಟು ಯಾರಿಗಿಲ್ಲ ಒಳ್ಳೆತನಕ್ಕೆ ಇದುವೇ ಫಲ. ಯಾರಿಗುಂಟು ಯಾರಿಗಿಲ್ಲ ಒಳ್ಳೆತನಕ್ಕೆ ಇದುವೇ ಫಲ. ಝಣ ಜೇಬು ತುಂಬಾ ಹಣ ಜಂ ಝಣ ಜೇಬು ತುಂಬಾ ಹಣ ರೆಡಿನಾ? ಬಲ ಸೇರ ಹೋಗು, ಸ್ವಲ್ಪ ನಿಲ್ಲು, ಉಸಿರು ತಗೋ, ಒಮ್ಮೆ ನಗಿ, ಆರಾಮ್ ನಿಲ್ಲು, ಈಗ ಹುಷಾರು, ಈಗ ಹುಷಾರು. ನನ್ನ ಹೆಸರು ನಿಮ್ಗೆ ಗೊತ್ತು? ನೀನಷ್ಟಲ್ಲ, ನಿಮ್ಮಪ್ಪನೂ ಗೊತ್ತು. ಅದ್ ಹೇಗೆ? ನನ್ನ ತಾನೇ ಆತ ಮನೆ ಬಾಗ್ಲಲ್ಲಿ ನಿಂತಿದ್ದ. ನನ್ನಪ್ಪನ ಏನ್ ಮಾಡ್ತಿದ್ದ? ಏನು ಮಾಡ್ತಿರ್ಲಿಲ್ಲ. ಚಳಿಲಿ ಮರಿ ಉಣ್ಸೋಡಿ ಕುಣ್ಕಡಗಡ ನಡುತ್ತಿದ್ದ ಪಾಪ ಅಂತ ಹರಿಯಾಣ ನಂಗೆ ಹೇಳಿದ್ದು. ನನಗ್ ತಾನೆ ಕಣ್ಣಲ್ಲಿ ಕಾಣಿಸುತ್ತೆ ಪಿನಾಕ್ಯ. ಪಾಪ ನರಿಯಣ್ಣ, ಇನ್ಮೇಲಿಂದ ನಮ್ಮಪ್ಪ ಚಳಿಯಲ್ಲಿ ನಡಕ್ಬೇಕಾಗಿಲ್ಲ. ಹೇಗಂದ್ರೆ ನಾನೀಗ ದೊಡ್ಡ ಸಾಹುಕಾರ, ನನ್ ಜೇಬ್ ತುಂಬಾ ದೊಡ್ಡಿದೆ. ಯಾಕ್ರ ಹಾಗೆ ನಿಂತೀರಿ? ನಾನೇನು ಸುಮ್ನೆ ನೀಲ್ ಬಿಡ್ತಿಲ್ಲ. ನಿಜವಾಗಿಯೂ ನನ್ನ ಹತ್ರ ಒಂದಲ್ಲ, ಎರಡಲ್ಲ, 5 ಚಿನ್ನದ ನಾಣ್ಯಗಳಿವೆ ನೋಡ್ರ. ನಾಣ್ಯಗಳನ್ನ ಏನ್ ಮಾಡ್ಬೇಕು ಅಂತಿದ್ಯಾ? ಮತ್ತು ಇದ್ರಲ್ಲ ನಾವು ಅಪ್ಪ ಅಂತ ಕಾಟ್ ಕಟ್ಸ್ಬೇಕು. ಪುಸ್ತಕನ ಕೋಟ ಯಾರ್ಗೆ? ಕೋಟು
ಯಾರಿಗೆ ಅಪ್ಪನ್ಗೆ. ಏಯ್ ದಡ್ಡ ಅಡಿಲಿ ಪುಸ್ತಕ ಕೋಟು ಎಲ್ಲ ಬಿಡು. ಏನಾದ್ರೂ ಇದ್ರೆ ಮರ್ತು ಬಿಡೋದಲ್ಲ. ನೋಡು, ಹೆಚ್ಚು ಹೆಚ್ಚು ಓದ್ಬೇಕು ಅಂತ ಹೋಗಿದ್ದಕ್ಕೆ ನೋಡಿ ನನ್ನ ಕಾಲೇ ಕುಂತ. ನೋಡು ನೋಡು, ಹೆಚ್ಚು ಹೆಚ್ಚು ಓದ್ಬೇಕು ಅಂತ ಹೋಗಿ ದಡ್ಡತನ ಮಾಡಿದ್ದಕ್ಕೆ ಓದಿ ಓದಿ ನನ್ನ ಕಣ್ಣು ಕೊಡೋದು. ಕೆಟ್ಟವ್ರ ಮಾತು ಕೇಳಬೇಡ. ಅವ್ರು ಹೇಳ್ದ ಹಾಗೆ ಕುಣಿದ್ರೆ ನೀನು ಹಾಳಾಗಿ ಹೋಗ್ತಿ. ನೋಡು, ನೀನು ಅವ್ರಿವ್ರ ಮಾತೆಲ್ಲ ಕೇಳಬೇಡ. ನಿನ್ನ ಹತ್ರ ಇರೋ 5 ನಾಣ್ಯಗಳನ್ನ 10 ನಾಣ್ಯಗಳಾಗಿ ಮಾಡ್ಬೋದು. ಹೌದಾ? ನಿಮಗಾದ್ರ ಮಾಡಕ್ ಬರುತ್ತಾ? ಅದೇ ನಮ್ ಕೆಲಸ. ಬೇಡಪ್ಪ ಬೇಡ. ನೋಡು, ನೀನೀಗ ನಮ್ ಜೊತೆ ಬಾ. ಎಲ್ಲಿಗೆ? ನಾವೀಗ ಕೈತವ ನಗರಕ್ಕೆ ಹೋಗ್ತಿದೀವಿ. ಕೈತವ ನಗರ ಬಾ. ಬೇಡಪ್ಪ ಬೇಡ, ನಾನ್ ಬರಲ್ಲ. ಮೊನ್ನೆ ಹತ್ರ ಬಂತು, ಅಪ್ಪ ನಂಗಾಗೆ ಕಾಯ್ತಾಡ್ತಾನೆ. ಅಯ್ಯೋ, ನೆನ್ನೆ ಆಗಿದ ಅವಸ್ಥೆ ನೆನ್ಸ್ಕೊಂಡ್ರೆ ಮೈ ಎಲ್ಲ ಜಮ್ಮನುತ್ತೆ. ಪಿನೋಕ್ಯ, ನೋಡು, ಲಕ್ಷ್ಮಿ ಬಂದು ಬಾಗಿಲು ತಟ್ಟಿರೋವಾಗ ಕಣ್ಣು ಮುಚ್ಕೋತಿದ್ಯಾ ನೀನು? ದರ್ಶನ ಮಾಡ್ತಿದ್ಯಾ? ನಂತರ ಕಣ್ಬಿಟ್ಟು ನೋಡ. ಪಿನೋಕ್ಯ, ಒಂದೇ ದಿನದಲ್ಲಿ 5 ನಾಣ್ಯ ಇದ್ದದ್ದು 5,000 ನಾಣ್ಯ ಆಗುತ್ತಲ್ಲ. 5,000 ಇದ್ದದ್ದು 10,000 ಇದ್ದದ್ದು 20,000 ಆಗುತ್ತಲ್ಲ. ಹಾಗಾದ್ರೆ ನನ್ನ ಹತ್ರ ಇರೋ ಎಲ್ಲ ನಾಣ್ಯಗಳು ಬಿತ್ತೀನಿ. 1000 ನಾಣ್ಯಗಳು ಸಿಗ್ತಾವಂತೆ. ಅದ್ರಲ್ಲಿ ನಿಮ್ಮಿಬ್ರಿಗೆ 2,000 ಉಡುಗೊರೆ ಕೊಡ್ತೀನಿ. ನಮಗೆ ಯಾಕೆ ಹುಡುಗರೆ? ಹಾಗೆಲ್ಲ ಮಾತಾಡ್ಬೇಡ. ಒಳ್ಳೇದಾಗ್ಲಿ ಅನ್ನೋದಷ್ಟೇ ನಮ್ಮ ಎಷ್ಟು ಒಳ್ಳೆಯವರು. ನಡೀರಿ, ನಾನ್ ನಿಮ್ ಜೊತೆ ಬರ್ತೀನಿ. ನಿಂಗೆಲ್ ಕಣ್ಕಾಣುತ್ತೆ? ನನ್ಗೆಲ್ ದಾರಿ ಗೊತ್ತು? ನಾನ್ ನಿಮ್ಮನ್ ಫಾಲೋ ಮಾಡ್ಬೇಕಲ್ವಾ? ಫಾಲೋ ಮೀ. ರೋಹಿತಾ,
ಕನಕಾಭಿಷೇಕವು ನಾನು ಚಿಮ್ಮಂಡಿಯ ಜೀವ. ನಿನ್ ಕತೆ ಅಲ್ಲೇ ಮುಗೀತಲ್ಲ. ಆದ್ರೆ ನಾನೀಗದ ಜೀವ. ಸರಿ, ಏನಾಗ್ಬೇಕಿತ್ತು ನಿಂಗೆ ಇವಾಗ? ನಿನಗೊಂದ್ ಮಾತು ಹೇಳೋಣ ಅಂತ ಬಂದೆ. ಶುರು ಆಯ್ತಾ ನಿನ್ ಬಿಟ್ಟಿಲು? ನೋಡು ಮಗು, ನೀನೀಗ ಸೀದಾ ಮನೆಗೆ ಹೋಗು. ನಿನ್ನಲ್ಲಿರುವ ನಾಣ್ಯಗಳನ್ನ ನಿಮ್ಮಪ್ಪನಿಗೆ ಕೊಡು. ಆತ ನಿನ್ಗಾಗೆ ಕಾಯ್ತಾ ಇದ್ದಾನೆ. ಅದಕ್ಕೆ ನಿಮ್ಗೆಲ್ಲ ಬುದ್ಧಿ ಇಲ್ಲ ಅಂತ ಹೇಳೋದು. ನಮ್ಮಪ್ಪ ನಾಳೆ ಇಷ್ಟೊತ್ತಿಗೆ ಶ್ರೀಮಂತನಾಗಿರ್ತಾನೆ. ಈ 5 ಚಿನ್ನದ ನಾಣ್ಯಗಳು 5,000 ಆಗ್ತಾವಂತೆ. ಒಳ್ಳೆತನದಿಂದ ಯಾರು ಒಂದೇ ದಿನದಲ್ಲಿ ಶ್ರೀಮಂತರಾಗೋದಿಲ್ಲ. ಕಷ್ಟಪಟ್ರೇನೆ ಸುಖ ಸಿಗೋದು. ನೀನೀಗ ಮನೆಗೆ ಹೋಗು. ನಾನ್ ಪವಾಡ ಕ್ಷೇತ್ರಕ್ಕೆ ಹೋಗ್ಬೇಕು. ಪಿನೋಕಿಯೋ ನನ್ ಮಾತು ಕೇಳು. ಕವಿದಿದೆ, ತೊಂದ್ರೆ ಸಿಕ್ಕಾಕೊಳ್ತಿ. ಸುಮ್ನೆ ಬಿಟ್ಟಿಲ್ ಕೊಯ್ಬೇಡ. ಹೇಳುದಿನ್ನೆ ಹೇಳೋ ಕಿಸ್ ಬಾಯ್ ದೋಷನ ಹಾಗೆ. ನಾನ್ ಸುಮ್ನೆ ಹೋಗೋದಕ್ ಬಿಡು. ನನ್ ಮಾತು ಕೇಳು ಮಗು. ನಿನ್ನ ದೇವೇ ಕಾಪಾಡ್ಬೇಕು. ಅಂದ್ರೆ ಯಾರು? ನಾನು ಎಂದ್ರೆ ಯಾರು? ಪಿನೋಕಿಯೋ. ಸೂಪರ್ ಮ್ಯಾನ್ ಅಂದ್ರೆ ಯಾರು? ಪಿನೋಕಿಯೋ. ಈ ಪಿನೋಕಿಯೋ ಯಾರ ಕೈಗೂ ಸುಲಭವಾಗಿ ಬೀಳೋ ಆಸಾಮಿ ನಾನಲ್ಲ. ನನ್ನ ಹತ್ರ ಯಾರೊಬ್ಬರದು ಮಷ್ಕಿರಿ ನಡೆಯೋಲ್ಲ. ಜೋರ್ ಮಾಡಿದ್ರೆ ಸಾಕು, ನಾನ್ ಜೋರ್ ಮಾಡಿದ್ರೆ ಸಾಕು. ಗಾಳಿ ತರ ಓಡಾಡ್ತಾರೆ. ಹಾಗಲಿಲ್ಲ ಅಂದ್ರೆ ನಾನೇ ಕಂಬಿ ಕೇಳ್ತೀನಿ. ನಿನ್ನ ಹಣ ಇಲ್ವೇ ನಿನ್ನ ಪ್ರಾಣ. ಹೊರಗೆ ಹಣ ದುಡ್ಡು ಬಿಟ್ಟು ಇಲ್ದಿದ್ರೆ ಸತ್ತೆ ಅಂತಾನೆ ತಿಳಿ. ಮೊದಲು ನಿನ್ನನ್ನು ಕೊಲ್ತೇವೆ, ಆಮೇಲೆ ನಿಮ್ಮಪ್ಪನನ್ನು ಕೊಲ್ತೇವೆ. ಬೇಡಿ, ನಮ್ಮ ಅಪ್ಪನ ಸುದ್ದಿಗೆ ಮಾತ್ರ ಹೋಗ್ಬೇಡಿ. ತಪ್ಪಿಸ್ಕೊಂಡ್ಬಿಟ್ಟ. ಪಿನೋಕಿಯೋ ಪಿನೋಕಿಯೋ ಪಿನೋಕಿಯೋ. ಮಗು ವೈದ್ಯರೇ, ಈ ಬೊಂಬೆಗೆ ಏನಾಗಿದೆ ನೋಡಿ.
ಗೊಂಬೆ ಸತ್ತೋಗಿದೆ ಅಂತ ಅನ್ಸುತ್ತೆ. ಒಂದ್ ವೇಳೆ ಸತ್ತಿಲ್ಲ ಅಂದ್ರೆ ಬದುಕಿದೆ ಅಂತಾನೆ ಲೆಕ್ಕ. ರಾಜಿನ ಮಾತನ್ನ ನಾನು ಒಪ್ಪೋದಿಲ್ಲ. ಈ ಬೊಂಬೆ ಇನ್ನು ಜೀವಂತವಾಗೇ ಇದೆ. ಅಕಸ್ಮಾತ್ ಬದುಕಿಲ್ಲ ಅನ್ನೋದಾದ್ರೆ ಮಾತ್ರ ಸತ್ತಿದೆ ಅಂತ ಲೆಕ್ಕ. ಏನಂತೀರಿ? ನೀವ್ ಹೇಳ್ತಿರೋದು ನಂಗೆ ಅರ್ಥವಾಗ್ತಿಲ್ಲ. ನೀನೇನ್ ಹೇಳ್ತೀಯಾ? ಈ ಬೊಂಬೆಯ ಚೇಷ್ಟೆ ನನಗೇನು ಹೊಸದಲ್ಲ. ನಾನಿದನ್ನ ನೋಡಿ ಬಲ್ಲೆ. ಈ ಬೊಂಬೆ ಹುಟ್ಟು ಸುಳ್ಳ, ಶುದ್ಧ ಸೋಂಬೇರಿ, ಅಪ್ಪನ ಮಾತನ್ನು ಕೇಳದೆ ಇರುವ ಕೆಟ್ಟ ಮಗು. ಅಳ್ಬೇಡ ಮಗು. ನೋಡಿ, ಈ ಬೊಂಬೆನ ನನ್ ಕೊಠಡಿಗೆ ಕರ್ಕೊಂಡ್ಬನ್ನಿ. ನೋಡು ಮಗು, ನಿಂಗೆ ಜ್ವರ ಬಂದಿದೆ. ಇದನ್ ಕುಡಿ, 2 ದಿನದಲ್ಲಿ ಹುಷಾರಾಗ್ತೀಯ. ಇದೇನು ಸಿಹಿಯೋ ಕಹಿಯೋ? ಕಹಿನೇ, ಆದ್ರೆ ಕುಡಿದ್ರೆ ಒಳ್ಳೇದಾಗುತ್ತೆ. ಕಹಿ ಇದ್ರೆ ನಾನ್ ಕುಡಿಯಲ್ಲ. ಈಗ ಇದನ್ ಕುಡಿ, ಆಮೇಲೆ ಬಾಯಿ ಸಿಹಿ ಆಗಕ್ಕೆ ಸಕ್ಕರೆ ಕೊಡ್ತೀನಿ. ಮೊದ್ಲು ಸಕ್ಕರೆ ಕೊಡು, ಆಮೇಲೆ ಕುಡಿತೀನಿ. ತಗೋ. ಸಕ್ಕರೆ ತಿಂದಿಯಲ್ಲ, ಈಗ ಇದನ್ ಕುಡಿ. ನಾನ್ ಕುಡಿಯಲ್ಲ. ಕುಡಿದಿದ್ರೆ ಜ್ವರ ಜಾಸ್ತಿ ಆಗಿ ಸತ್ತೇ ಹೋಗ್ತೀಯ. ಪರವಾಗಿಲ್ಲ. ಏನಿಗೆಲ್ಲ ನಾವು ನಿನ್ನ ಸ್ಮಶಾನ ಪತ್ರ ಬಂದಿದ್ದೀವಲ್ಲ. ನಾನಿನ್ನೂ ಸತ್ತಿಲ್ವಲ್ಲ. ಇನ್ನು 5 ದಿನದಲ್ಲಿ ಸಾಯ್ತೇವ. ಔಷಧಿ ಕುಡಿದ್ರೆ ಕುಡಿಯಲ್ಲ ಅಂತೆಲ್ಲ, ಕುಡಿದೇ ಇದ್ರೆ ಸಾಧ್ಯತೆಯಲ್ಲ. ಅಪ್ಪ, ಈಗ ಸ್ವಲ್ಪ ಆರಾಮಾಯ್ತು. ಆ ದರೋಡೆಕೋರರ ಕೈಯಲ್ಲಿ ತಪ್ಪಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಅವರು ನನ್ ಬಂಗಾರದ ನಾಣ್ಯಗಳ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ರು. ಕಳ್ರು. ಆ ಬಂಗಾರದ ನಾಣ್ಯಗಳನ್ನ ಈಗ ಎಲ್ಲಿಟ್ಕೊಂಡಿದ್ಯಾ? ಈಗ ನನ್ನ ಹತ್ರ ಇಲ್ಲ, ಕಳ್ದೋದವು. ಹೇಗ್ ಕಳ್ದು ಹೋದ್ವು? ಟಾಪ್ನಲ್ಲೆಲ್ಲ ಬೀಳ್ತಾ ಇದೆ. ಟಾಪ್ನಲ್ಲಿ ಎಲ್ಲ ಬಿದ್ದೈತಂತ ಕಾಣುತ್ತೆ. ಅವನು ಸುಳ್ಳು ಹೇಳ್ತಿದ್ದಾನೆ. ಹಾ, ಈಗ ನೆನ್ಪಾಯ್ತು. ನೀನ್ ಔಷಧಿ ಕೊಟ್ಟಿಯಲ್ಲ, ಆಗ ಆ ನಾಣ್ಯಗಳು ನನ್ ಬಾಯಲ್ಲೇ ಇತ್ತು. ಔಷಧಿ ಜೊತೆಗೆ ಅದನ್ನು ನುಂಗ್ಬಿಟ್ಟೆ. ಮತ್ತೊಮ್ಮೆ ಸುಳ್ಳು ಹೇಳ್ತಿದ್ದಾನೆ. ನಾನ್ ಸುಳ್ಳು ಹೇಳ್ತಿಲ್ಲ. ನಾನ್ ಸುಳ್ಳು ಹೇಳ್ತೀನಿ ಅಂತ ನಿಮ್ಗೆ ಹೇಗ್ ಗೊತ್ತು? ಸುಳ್ಳು ಹೇಳಿದ್ರೆ ದೊಡ್ಡವ್ರಿಗೆ ಬೇಗ ಗೊತ್ತಾಗುತ್ತೆ. ನೋಡು, ನೀನ್ ಮೂಗ್ ನೋಡಿದ್ರೆ ಗೊತ್ತಾಗಲ್ವಾ? ಸುಳ್ಳು ಹೇಳಿದ್ರೆ ಮೂಗು ಉದ್ದ ಬೆಳೆಯುತ್ತೆ. ಅಳು ಅಳು, ಜೋರಾಗಳು. ನೀನತ್ರೇನು ಮುತ್ತು ಸುರಿಯೋದಿಲ್ಲ. ನೀನ್ ಸುಮ್ನಾಗ್ಬಿಟ್ರೆ ನನ್ ಗತಿ ಏನು? ನನ್ ಮೂಗಿನ ಗತಿ ಏನು? ಸುಳ್ಳು ಹೇಳೋದನ್ನ ಬಿಟ್ಟು ಒಳ್ಳೆ ಬುದ್ಧಿ ಕಲಿತೀನಿ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬಲ್ಲ. ಆಯ್ತಾಯ್ತು, ನೀನ್ ಹೇಳಿದ ಹಾಗೆ ಕೇಳ್ತೀನಿ, ಪ್ಲೀಸ್. ಸರಿ, ಹಾಗಾದ್ರೆ ನೋಡು, ಈ ಬೊಂಬೆ ಮೂಗ್ನ
ಮೊದ್ಲಿನ ಹಾಗೆ ಸುಂದರವಾಗಿ ಕಾಣೋ ಹಾಗೆ ಮಾಡು. ನೋಡು ಮಗು, ನಿಂಗ್ ಮೊದ್ಲಿನ ಹಾಗೆ ಸುಂದರವಾಗಿ ಮೂವ್ ಮಾಡಿದಾರಲ್ಲ, ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಮತ್ತೊಂದ್ಸಲ ಸುಳ್ಳು ಹೇಳಿದ್ರೆ ಕೂಡ್ಲೇ ಹೇಳ್ಬಿಡಕ್ಕು, ಹಂಗೆ ಬಂದ್ ಮೂಗ್ನ ಕಿತ್ ಬಿಸಾಕ್ಬಿಡ್ತೀನಿ. ಅಯ್ಯೋ ಅಯ್ಯೋ, ನಾ ಇನ್ನೊಂದ್ಸತಿ ಸುಳ್ಳು ಹೇಳಲ್ಲ. ಆಯ್ತಾಯ್ತು, ನಾನು ಇನ್ ಬರ್ತೀನಕ್ಕ. ಅಕ್ಕ ಅಕ್ಕ, ನೀನ್ ಎಷ್ಟು ಒಳ್ಳೆಯವಳು. ನಾನು ನಿನ್ ಜೊತೆನೆ ಇದ್ಬಿಡ್ತೀನಿ. ಹಾಗೆ ಮಾಡು. ಅಯ್ಯೋ, ಆದ್ರೆ ನಮ್ಮ ಅಪ್ಪನ ಗತಿ ಏನಾಗಿದ್ಯೋ ಏನೋ. ನಿಮ್ಮ ಅಪ್ಪಂಗೆ ನಿನ್ ವಿಷಯನೆಲ್ಲ ತಿಳಿಸಿದೀನಿ. ಈ ರಾತ್ರಿ ಆತ ಇಲ್ಲೇ ಬರ್ತಿದ್ದಾನೆ. ಹೌದಾ? ನೀನ್ ಹೂ ಅಂದ್ರೆ ನಾನು ಈಗ್ಲೇ ಹಾಕಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಪಾಪ ಅಪ್ಪ ಬಡುವ ಮುದ್ಕ, ಅದ್ ಎಷ್ಟ್ ಕಷ್ಟ ಪಡ್ತಾ ಇದ್ದಾನೋ ಏನೋ. ಪಿನೋಕಿಯೋ, ಈಗ ನೀನ್ ಜಾಣು ಮಗು. ಹೋಗು, ಹೋಗಿ ಅಪ್ಪನ್ ಕರ್ಕೊಂಡ್ ಬಾ. ನೋಡು, ಹೀಗೆ ತೋಪ್ನಿಂದ ಸೀದಾ ಹೋದ್ರೆ ನಿಮ್ಮನೆ ದಾರಿ ಸಿಗತ್ತೆ. ಹೊರಡು, ದಾರಿ ತಪ್ಪಿಯೇ ಜೋಕೆ. ಆಯ್ತಾಯ್ತು, ಈ ಸಲ ಮಾತ್ರ ದಾರಿ ತಪ್ಪಲ್ಲ. ಯಾರ ಮಾತಿಗೂ ಮರುಳಾಗಲ್ಲ ನಾನು. ಅಪ್ಪನು ಸಿಗುವನು ಇಂದನೆಗೆ, ನಮ್ಮಪ್ಪನು ಸಿಗುವನು ಅಪ್ಪನು ಸಿಗುವನು ಇಂದನೆಗೆ. ಅಪ್ಪನು ಸಿಗುವನು ಅಪ್ಪನು ಸಿಗುವನು ಇಂದನೆಗೆ, ನಮ್ಮಪ್ಪನು ಸಿಗುವನು ಅಪ್ಪನು ಸಿಗುವನು ಇಂದನೆಗೆ. ಅಪ್ಪನ ನೋಡುವ ಸೌಭಾಗ್ಯ ಒದಗಿದೆ ಇಂದನೆಗೆ, ಅಪ್ಪನ ಸೇವೆ ಮಾಡುವ ಯೋಗ ಬಂದಿದೆ ಇಂದನೆಗೆ. ಲಲ್ಲಲ್ಲಾ 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 ಲಲ್ಲಲ್ಲಾ. ಏನ್ ನೀವಿಲ್ಲಿ? ಸದ್ಯ ಸಿಕ್ಕಿದ್ಯಲ್ಲ, ಎಲ್ಲಿ ದಾರಿ ತಪ್ಪಿ ಹೋದ್ವಿ ಅಂತ ಭಯ ಆಗಿತ್ತು. ಸರಿ, ಇಲ್ಲೇನ್ ಮಾಡ್ತಿದ್ಯಾ? ಅಯ್ಯೋ, ಅದೊಂದು ದೊಡ್ಡ ಕತೆ. ಯಾವ್ದು? ನಾನಿಬ್ರು ಕಳ್ಳರ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಕಳ್ರ ಕೈಗೆ? ಆಮೇಲೆ ತಪ್ಪಿಸ್ಕೊಂಡು ಹೇಗೋ ಬಚಾವಾದೆ. ಅಯ್ಯೋ ಪಾಪ. ಸರಿ ಮಗು, ಇಲ್ಲಿ ಯಾರಿಗೆ ಕಾಯ್ತಿದ್ಯಾ? ನಮ್ಮ ಅಪ್ಪ ಬರ್ತಾನಂತೆ, ಅವ್ರಿಗೆ ಕಾಯ್ತಾ ಇದ್ದೆ. ಸಾರಿ, ನೀನ್ ಇಲ್ಲೇ ಇದೆಯಾ? ಪಿನೋಕಿಯೋ, ಪವಾಡ ಕ್ಷೇತ್ರದಲ್ಲಿ ಚಿನ್ನದ ನಾಣ್ಯ ಬಿತ್ತಿ ಬೆಳೆ ಬೆಳಿಬೇಕಲ್ಲ. 20,000, 40,000, 50,000, 60,000. 80,000. ಮರ್ತ್ಬಿಟ್ಯಾ? ಇಲ್ಲ ಇಲ್ಲ, ಆದ್ರೆ ಇವಾಗ ಆಗಲ್ಲ, ನಾಳೆ ನೋಡೋಣ. ನಾಳೆ ಅಂದ ಕೆಲಸ ಹಾಳು. ನೋಡ್ ಮಗು, ಇವತ್ತೇ ಈಗಲೇ ಹೋಗೋಣ ನಡಿ. ಅಯ್ಯೋ, 5 ನಿಮಿಷ ಸಿಕ್ಕೇ ಬಿಡುತ್ತಲ್ಲ ಪವಾಡ ಕ್ಷೇತ್ರ. ಬಾ ಹೋಗ್ಬಿಟ್ವಲ್ಲ. ಅಯ್ಯೋ, ನಮ್ಮ ಅಪ್ಪ ಬರ್ತಾನೆ. ಪಿನೋಕಿಯೋ, ನೋಡು, ಅವನ್ ಬರೋ ಅಷ್ಟರಲ್ಲಿ ಬಿದ್ದು ಬಂದ್ಬಿಡ್ಬೋದಲ್ವೇ? ಬೇಡ, ಈಗ ಮಾತಾಡೋದ್ರ ಬದಲು ಹೋಗಿ ಬಿತ್ತನೆ ಮಾಡೇ ಬಿಡ್ಬೋದಲ್ಲ. 5 ನಿಮಿಷದಲ್ಲಿ 1000 ನಾಣ್ಯ ಆಗ್ತವೆ. ನಡಿ ಪಿನೋಕಿಯೋ, ನಡಿ.
ನಮ್ಮ ಹೊಲ. ಈಗ ನಿನ್ನ ನಾಣ್ಯ ನೋಡು. 20,000, 40,000, 50,000, 60,000, 80,000. ಪಿನಕ್ಯ ಈಗ ನೀರ್ ತಗೊಂಡ್ ಹಾಕು. ಈಗ ಉಪ್ಪು ತರಿಸ್ಬೇಕಲ್ವಾ? ಏನು ಬೇಡ ಪಿನಕ್ಯ, ಈಗ ನೀನ್ ಹಾಕಿದ ಉಪ್ಪು ನೀರೇ. ಹಾಗಾಗಿ ಅಲ್ಲಿಗೆ ಅಡ್ಜಸ್ಟ್ ಆಯ್ತು. ಪಿನೋಕ್ಯೋ ಅಪ್ಪ ಪಾಪ ನಿಮ್ಮಪ್ಪ ಕಾಯ್ತಿರ್ತಾನೆ ಅನ್ಸುತ್ತೆ. ಚೇಚೆ ಅಪ್ಪನನ್ನು ಕಾಯಿಸೋ ನ್ಯಾಯವಾ? ಬೇಡ ಓಡು ಬೇಗ ಓಡು. ಓಡು ಬೇಗ ಓಡು. ಟಾಟಾ. ಅಥವಾ ಬಂದು ಹೋಗ್ಬಿಟ್ಟಿದಾರ? ಅಯ್ಯೋ, ಅಪ್ಸರ ನನ್ ಬಗ್ಗೆ ಬೇಜಾರ್ ಮಾಡ್ಕೊಂತಾಳೆ. ಏನ್ ಮಾಡಿ? ಅಯ್ಯಯ್ಯೋ, ಅಲ್ಲಿ ಗಿಡ ಬೆಳೆದ್ಬಿಟ್ಟಿದ್ರೆ, ಚಿನ್ನ ಧಾನ್ಯಗಳು ಜೋತಾಡಕ್ ಶುರು ಮಾಡ್ಬಿಟ್ಟಿದ್ರೆ ಏನ್ ಮಾಡ್ಲಿ? ಮೊದ್ಲು ಹೋಗಿ ನಾಣ್ಯ ಕಿತ್ಕೊಂಡ್ ಬರ್ತೀನಿ, ಆಮೇಲೆ ಅಪ್ಪನನ್ನ ಮೀಟ್ ಮಾಡ್ತೀನಿ. ನಾನು ಇಲ್ಲೇ ಅಲ್ವಾ ನಾಣ್ಯ ಬಿದ್ದಿದ್ದು? ಗಿಡನೇ ಬೆಳ್ದಿಲ್ಲ. ಯಾರದು? ನಾನು ಗಿಣಿರಾಮ. ಯಾಕೆ ನಕ್ಕಿದ್ದು? ಹೇಳಿದ್ದೆಲ್ಲ ನಂಬೋರು, ನಂಬಿ ಮೋಸ ಹೋಗೋರು ಅಂತ ದಡ್ಡರನ್ನ ಕಂಡ್ರೆ ನಂಗೆ ಬಹಳ ನಗು ಬರುತ್ತೆ. ಹಾಗಾದ್ರೆ ನನ್ ದಡ್ಡ ಅಂತ್ಯಾ? ಹೌದು ಪಿನೋಕ್ಯೋ, ನೀನು ಶತದಡ್ಡ. ನಾಣ್ಯಗಳನ್ನ ನೆಟ್ಟು ನೀರ್ ಹಾಕಿದ್ರೆ ದುಡ್ಡಿನ ಗಿಡ ಬೆಳೆಯುತ್ತೆ ಅಂತ ಅನ್ಕೊಂಡಿದ್ಯಾ? ಅದ್ ಗಿಡವಾಗಿ ಬೆಳೆಯಕ್ಕೆ ಅದನ್ನ ಹುರ್ಲಿನ ಇಲ್ಲ ಜೋಳನ? ಬುದ್ಧಿ ಇಲ್ಲ ನಿಂಗೆ. ಪಿನೋಕ್ಯೋ, ನೀನು ನಾಣ್ಯಗಳನ್ನ ನೆಟ್ಟು ಊರಿನ ಕಡೆ ಹೋದ ತಕ್ಷಣ ನರಿ ಮತ್ತೆ ಬೆಕ್ಕು ಇಬ್ರು ನೀನ್ ನೆಟ್ಟ ನಾಣ್ಯಗಳನ್ನ ಗಿಬ್ಬರ್ಸ್ಕೊಂಡು ಗಾಳಿ ತರ ಓಡಿ ಮಾಯವಾದ್ರು. ಈಗ ನಿನ್ ನಾಣ್ಯಗಳು ಸಿಗಲ್ಲ, ಗಿಡ ಎಲ್ಲ ಸುಳ್ಳು. ಪಿನೋಕ್ಯೋ, ಈಗ ಹೋಗಿ ಕಷ್ಟಪಟ್ಟು ಕೆಲಸ ಮಾಡು, ಕೈ ತುಂಬಾ ದುಡ್ಡು ಬರುತ್ತೆ, ಅಪ್ಪನ ಜೊತೆ ಖುಷಿಯಾಗಿರೋ. ತುಂಬಾ ಹೊಟ್ಟೆ ಹಸಿತಿದೆ. ಪಿನೋಕ್ಯೋ, ಹೊಟ್ಟೆ ಹಸಿತಾ ಇದ್ಯಾ? ಹೀಗೆ ಹೋಗು, ಅಲ್ಲಿ ಹಣ್ಣು ಹಂಪಲ ಸಿಗ್ಬೋದು, ಅದನ್ನ ತಿನ್ಕೊಂಡು ಮನೆಗೆ ಹೋಗು. ಏನೆಲ್ಲ ಕನಸಿದನು ಏನಾಗಿ ಹೋಯಿತು, ಏನಾಗಿ ಹೋಯಿತು, ಅತಿ ಆಸೆ ಪಟ್ಟನು ಗತಿ ಕೇಡು ಆಯಿತು, ಗತಿಗೇಡು ಆಯಿತು. ಅಪ್ಸರೆಗೆ ನಾ ಹೋಗಿ ಹೇಗೆ ಮುಖವ ತೋರಲಿ, ಹೇಗೆ ಮುಖ
ಅವನಿಗೆ ಕೋಟನ್ನು ಹೇಗೆ ತಾನೇ ಕೊಡಿಸಲಿ, ಪುಸ್ತಕವೇ ಇಲ್ಲದೆ ಶಾಲೆಗೆ ಹೇಗೆ ಹೋಗಲಿ, ಹೇಗಲಿ ಜಾಣನ ಹೇಗಾಗಲಿ, ಜಾಣನ ಹೇಗಲಿ. ಎಲ್ಲೂ ಹೋದ್ಯೋ ಮಗನೇ ಪಿನೋಕಿಯೋ? ಬುದ್ಧಿ ಬರೋಕ್ಕೂ ಮೊದಲೇ ಅಪ್ಪನ ಕೈಯಿಂದ ಜಾರು ಹೋದ್ಯಲ್ಲೋ ಪಿನೋಕಿಯೋ? ಪಿನೋಕಿಯೋ ಏನು ಪಾಡು ಪಡ್ತಾ ಇದೆಯೋ ಪಿನೋಕಿಯೋ? ಏನಪ್ಪ ಯಾರಾದ್ರೂ ನನ್ನ ಮಗನ್ ನೋಡಿದ್ರ? ಮಗ ಯಾರು ನಿನ್ ಮಗ? ಯಾರು ಯಾರು ಅಂತ ಹೇಗೆ ಹೇಳಿ? ಮರದಿಂದ ಕೆತ್ತಿ ಮಾಡಿದ ಮಗ. ಮರದಿಂದ ಕೆತ್ತಿ ಮಾಡಿದ್ದ? ನಿನಗೇನ್ ತಲೆ ಕೆಟ್ಟಿದ್ಯಾ? ಈ ಅಪ್ಪನ್ಗೆಲ್ಲೋ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ಅಲ್ಲ ಮರದ ಬೊಮ್ಮೆನಾ ಮಗ ಮಗ ಅಂತಾನೆ. ಅವನ್ ಎಲ್ಲಿ ತಪ್ಪಿಸ್ಕೊಂಡಿದ್ದಾನೆ ಅಂತ ಹುಡ್ತಿದ್ಯಪ್ಪ? ಅವನ ಹೆಸರೇನು? ಅವನ ಹೆಸರು ಪಿನೋಕಿಯೋ ಅಂತ. ಓ, ಅವತ್ತೊಂದಿನ ನೀನು ಹಿಡಿಯೋಕೆ ಅಂತ ಹೋದಾಗ ತಪ್ಪಿಸ್ಕೊಂಡು ಹೋಗ್ತಿದ್ನಲ್ಲ ಅವನೇನ? ಅವನೇ. ನೀವೆಲ್ಲ ನೋಡಿದ್ರಿ ಅವನನ್ನ? ಯಾಕೆ ಅವನನ್ನು ಹುಡ್ತಿದ್ಯಪ್ಪ? ಅವನು ಎಲ್ಲ ಕಡೆ ಸುಳ್ಳು ಹೇಳ್ಕೊಂಡು ತಿರುಗ್ತಿದ್ದಾನೆ. ಮುತ್ಕಪ್ಪ. ಹೌದಾ? ಎಲ್ಲ ಕಡೆ ಅಂದ್ರೆ ನೀವೆಲ್ಲ ನೋಡಿದ್ರಿ? ಎಲ್ಲಿ ನೋಡಿದ್ರಿ ಅವನು? ಎಲ್ಲ ನೋಡಿದ್ವಿ. ಇಷ್ಟೊತ್ತಾಗ್ಲೇ ಅವನನ್ನು ಯಾರಾದ್ರೂ ಹಿಡಿದು ಹೊಡೆದು ಚಚ್ಚೆ ಬಿಸಾಕಿರ್ತಾರ ಅಷ್ಟೇ. ಬಿಡ್ತು ಅನ್ನೋ ನನ್ನ ಮಗ ಅಂಥವನಲ್ಲ, ನನ್ನ ಮಗ ಅಂಥವನಲ್ಲ. ಎಷ್ಟೇ ಆಗ್ಲಿ ಅವನ್ ಮಗ ಅಲ್ವೇ? ಹೆತ್ತವ್ರಿಗೆ ಹೆಗ್ಣಾನೋ ಮುದ್ದು. ಮಗನ್ ಬಗ್ಗೆ ಯಾರು ಏನೇ ಹೇಳಿದ್ರು ಮುದುಕ ಮಾತ್ರ ಒಪ್ಪೋದಿಲ್ಲ. ಅನುಭವಿಸ್ತಾನ ಅಷ್ಟೇ. ಮುತ್ಕಪ್ಪ ಸುಸ್ತಾಗಿದೆ ಅಂತ ಕಾಣುತ್ತೆ. ತಗೋ ಮುತ್ಕಪ್ಪ, ತಗೋ. ಮೊದ್ಲಿ ಹಣ್ಣು ತಿನ್ಕೊಂಡು ಸುಧಾರಿಸ್ಕೊ. ತಗೋ, ಆಮೇಲೆ ನಿನ್ ಮಗನ ನೋಡ್ತೀವಿ ಅಂತೆ. ನಿನ್ ಮಗ ಎಲ್ಲೂ ಕಳ್ದೋಗಲ್ಲ ಮುತ್ಕಪ್ಪ. ತಗೋ, ತಿನ್ನು. ಸಿಗ್ತಾನೆ ಬಿಡು. ತಿನ್ನು ಮುತ್ಕಪ್ಪ. ತಗೋ ಮುದ್ಕಪ್ಪ, ತಗೋ. ಇಲ್ಲ, ತಗೋ. ನನ್ನ ಮಗ ಸಿಗೋವರೆಗೂ ನಾನೇನು ತಿನ್ನಲ್ಲ. ಪಾಪ ಅವನು ಏನು ಪಾಡು ಪಡ್ತಾ ಇದ್ದಾನೋ, ಏನು ಎಷ್ಟು ಹಸ್ಕೊಂಡಿದ್ದಾನೋ. ನನ್ನ ಮಗನ ನಾನು ಹುಡುಕ್ತೀನಿ. ಪಿನೋಕಿಯೋ! ಎಲ್ಲಿದೆಯೋ ಪಿನೋಕಿಯೋ? ಎಲ್ಲಿ ಹೋದ್ಯೋ ಮಗನೇ ಪಿನೋಕಿಯೋ? ಯಾಕೋ ಹೀಗೆ ಮಾಡಿದೆ? ನನ್ನ ಮಾತು ಮೊದಲೇ ಕೇಳಲಿಲ್ಲ ಪಿನೋಕಿಯೋ. ಅಪ್ಪ! ಪಿನೋಕಿಯೋ! ಅಪ್ಪ! ಪಿನೋಕಿಯೋ! ಅಪ್ಪ! ಪಿನೋಕಿಯೋ! ಅಪ್ಪ! ಪಿನೋಕಿಯೋ! ಸುಸ್ತಾಗ್ತಿದೆ, ಹಸಿವು ಬೇರೆ ಆಗ್ತಿದೆ. ದ್ರಾಕ್ಷಿ ತೋಟ.
ನುಗ್ಗಿ ಕಳ್ಳತನ ಮಾಡ್ತಿದೀಯಾ? ಕಳ್ಳತನ ಮಾಡ್ತಿಲ್ಲ, ಹಸಿ ಹೋಗ್ತಿತ್ತು ಕಿತ್ಕೊಂತಿದ್ದೆ ಅಷ್ಟೇ. ಹಸುವಾದ್ರೆ ಕಿತ್ಕೊಂಡು ತಿನ್ಲಿಕ್ಕೆ ನಾನು ತೋಟ ಮಾಡಿದ್ದೀನಿ ನನಗೆ. ಕಳ್ಳತನ ಮಾಡ್ತಾನೆ. ಇವತ್ತಿಂದ ನೀನು ನನ್ನ ಮನೆ ಕಾಯ್ಬೇಕು. ನೋಡಿಲ್ಲಿ ನೋಡು, ಇಲ್ಲಿ ನನ್ನ ಸಾಕು ಪ್ರಾಣಿಗಳಿವೆ. ಅವುಗಳನ್ನ ಕಾಡು ಪ್ರಾಣಿಗಳು ಬರ್ದಂಗೆ ಕಾಯ್ಬೇಕು ನೀನು, ತಿಳಿತು? ಕಳ್ಳರು ಬಂದ್ರೆ ಜೋರಾಗಿ ಬಗಳು. ಕಳ್ಳತನ ಮಾಡ್ತಾನೆ, ಕಿವಿ ಚುರುಕಾಗಿರ್ಲಿ. ಅಯ್ಯೋ ಕಳ್ಳ ಮಾಡ್ತಾನೆ. ಎಲ್ರಿ ಯಾರದು ಯಾರು ಓಡಾಡ್ತಿರೋದು? ಕೋಳಿಗಳನ್ನ ನೀನ್ ತಿನ್ನು, ಮೊಲ ಬಾತುಕೋಳಿನ ನಾನ್ ತಿಂತೀನಿ. ಎಷ್ಟು ರುಚಿಯಾಗಿರುತ್ತೆ. ನಾಯಿ ಮರಿ ತಿಂಡಿ ಬೇಕೆ? ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ತಿಂಡಿ ತಿಂದು ಏನು ಮಾಡುವೆ? ತಿಂಡಿ ತಿಂದು ಗಟ್ಟಿಯಾಗಿ ಮನೆಯ ಕಾಯು. ನಾಟಕಗಳ ಸಾಹುಕಾರ ಇಲ್ಲಿ ನಾಯಿ ಕೆಲಸ ಮಾಡಕ್ ಬಂದಿದ್ದಾನೆ. ಎಲ್ಲಿ ಮಗಳು ನೋಡ್ತೀನಿ. ಪಾಪಿಗಳ ಅಲ್ಲಿ ನನ್ನ ನಾಣ್ಯಗಳನ್ನೆಲ್ಲ ಕದ್ದು ನನಗೆ ಮೋಸ ಮಾಡಿದಲ್ದೆ ಈಗ ಇಲ್ಲಿ ಸಾಕಿರೋ ಪ್ರಾಣಿಗಳನ್ನೆಲ್ಲ ತಿನ್ನಕ್ ಬಂದಿದ್ದೀರಾ. ಓಹೋ, ನೀನು ಮಹಾ ಸಾಚ. ಅದೇ ಆ ಪ್ರಾಣಿಗಳ ತಂಟೆಗೆ ಮಾತ್ರ ಹೋಗ್ಬೇಡಿ. ಅಯ್ಯೋ, ಸಾಕು ಪ್ರಾಣಿ ಒಂದು ಇಲ್ವಲ್ಲ. ಎಲ್ಲ ನಿಂದೆ ಕೆಲಸ ತಾನೆ? ನಾನಲ್ಲ. ನನ್ನ ಸಾಕು ಪ್ರಾಣಿಗಳನ್ನು ತಿಂದು ಮುಗಿಸಿದ್ಯಾ? ನಾನಲ್ಲ, ನರಿ ಮತ್ತು ಬೆಕ್ಕು ಬಂತಿದ್ದು. ಬೇಕು ಪುನಃ ಸುಳ್ಳು ಹೇಳ್ತೀಯಾ? ಅವ್ರು ಬಂದಿದ್ರೆ ನೀ ನನ್ನ ಕೂಗಿ ಕರಿಬೇಕಾಗಿತ್ತು. ಕೂಗಿ ಕರ್ದೆ, ಶಕ್ತಿ ಇರ್ಲಿಲ್ಲ, ಧ್ವನಿ ಹೊರಡ್ಲಿಲ್ಲ. ಧ್ವನಿ ಹೊರಡ್ಲಿಲ್ಲ, ಪುನಃ ಸುಳ್ಳು ಹೇಳ್ತೀಯಾ? ನನ್ನ ಪ್ರಾಣಿಗಳು ಅಯ್ಯೋ, ಎಲ್ರಿ ಪಿನೋಕಿಯೋ? ಇಲ್ಲ ರೀ ಪಾಪ ಮುಖ ಬೇರೆ ಹುಡ್ತಾನೆ ಇದ್ದಾನೆ. ಇವನು ಮುತ್ಕ ಹೌದಲ್ಲ? ಯಾರು ಹೇಳು? ಅದೇ ಸಿಕ್ಕಿದ್ನಲ್ಲ ಅವನು. ಓ ಪಾಪ ಕಣೋ, ನಮ್ಮ ಮಾತೇ ಕೇಳಿಲ್ಲ. ನಾವು ಕೊಟ್ಟ ಹಣ್ಣು ತಿನ್ಕೊಂಡು ನಮ್ಮ ಜೊತೆನೆ ನಿಂಗೆ ಪಾಡ್ ಬರ್ತಾ ಇದ್ದ. ಇವನು ಹಸುವಿಂದಲೇ ಸತ್ನೋ ಏನೋ ಪಾಪ. ಯಾರೂ ದಿಕ್ಕು ದೆಸೆ ಇಲ್ಲ ಅಂತ ಕಾಣುತ್ತೆ. ಏನ್ ಮಾಡೋದು ಇವಾಗ? ನಾವೇ ಶವ ಸಂಸ್ಕಾರ ಮಾಡಬೇಡ. ಹೌದಾ? ತಗೊಳ್ಳಿ ಆಯ್ತು, ತಗೊಳ್ಳಿ ತಗೊಳ್ಳಿ. ಹುಷಾರು ಹುಷಾರು. ಪಾಪ ಮುಖ. ಪಾಪ
ಗೊತ್ತಾಗಿಲ್ಲ. ಬನ್ನಿ ಅವ್ರನ್ನ ಕೇಳೋಣ. ಬನ್ನಿ ಬನ್ನಿ ಯಾರಿದ್ದೀರಾ? ಯಾರಪ್ಪ? ಏನ್ ಬೇಕಿತ್ತು? ಏನಿಲ್ಲ ಸ್ವಾಮಿ, ಇಲ್ಲೊಬ್ಬ ಮುದುಕ ಸತ್ತು ಬಿದ್ದಿದ್ದಾನೆ. ಅಯ್ಯಯ್ಯೋ, ಅವನನ್ನು ಸುಡೋದಕ್ಕೆ ಒಂದಿಷ್ಟು ಸೌದೆ ಬೇಕಾಗಿತ್ತು ಸ್ವಾಮಿ. ಸೌದೆನಾ? ಇಲ್ಲಿ ಬನ್ನಿ ನೋಡಿ, ಇಲ್ಲೊಂದಿಷ್ಟು ಸೌದೆ ಇದೆ, ಇದನ್ನೇ ತಗೊಂಡು. ಆಯ್ತು ಸ್ವಾಮಿ. ಸಾಲತ್ತ ಇದು? ಸಾಲಲ್ಲ, ಸಾಕಾಗಲ್ಲ. ಏನೋ ಮಾಡೋದು ಸಾಕಾಗಲ್ಲ. ಏನ್ರಪ್ಪ, ಸಾಲಲ್ವಾ? ಇಲ್ಲ ಸ್ವಾಮಿ, ಸಾಕಾಗಲ್ಲ. ಬನ್ನಿ ನೀವು ತಗೊಂಡು ನಡೀರಿ. ನೋಡಿ, ಇಲ್ಲೊಂದು ಮರದ ತುಂಡಿದೆ, ಇದನ್ನ ಎತ್ಕೊಂಡೋಗಿ. ಈ ತುಂಡ? ಈ ತುಂಡು ನಿಮಗೆ ಸೌದೆಗಾಗತ್ತೆ. ಈ ತುಂಡನ್ನು ತಗೊಂಡೋದ್ರೆ ಸಾಕಾಗ್ಬೋದು. ಸಾಕಾಗುತ್ತಾ? ಆಯ್ತು ಬನ್ನಿ. ನಿಧಾನಕ್ಕಪ್ಪ, ಬನ್ನಿ. ನಿಧಾನಕ್ಕೆ ಎತ್ಕೋ. ಅಯ್ಯೋ ನಿಧಾನಕ್ಕೆ ಇಳ್ಸು. ಮೆತ್ತಗೆ. ಅಯ್ಯೋ ನೀವೆಲ್ಲ ಯಾರು? ಅಪ್ಪ 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 ಸಾಯಿ 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 ಸಾಯಿ. ನಾನು ಚೆನ್ನಾಗಂತೀನಿ, ನೀನ್ ಹೇಳಿದ ಹಾಗೆ ಕೇಳ್ತೀನಿ. ನಿನ್ನನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ ಪ್ರಾಮಿಸ್, ನೀನ್ ಪ್ರಾಮಿಸ್, ಇವ್ರು ಎಲ್ಲ ಪ್ರಾಮಿಸ್. ಯಾರು? ನಿಮ್ಮ ಅಪ್ಪನ? ಅವನು ಸತ್ತು ಹೋಗಿದ್ದಾನೆ. ಕಾರ್ಯ ನೋಡ್ರಪ್ಪ. ಅಯ್ಯೋ ಎಲ್ಲೂ ಹೋಗಿದ್ದೆ ಮಗು? ಬಿಟ್ಟು ಎಲ್ಲೂ ಹೋಗ್ಬೇಡ. la
ಇಂತಿ ನಿನ್ನ ಪ್ರೀತಿಯ ಪಿನಾಕಿಯೋ ಇನ್ನು ಮುಂದೆ ಶಾಲೆಗೆ ಹೋಗಿ ಚೆನ್ನಾಗಿ ಓದ್ಬೇಕು. ದೊಡ್ಡವ್ರು ಹೇಳಿದ್ನ ಸರಿಯಾಗಿ ಕೇಳಿಸ್ಕೊಂಡು ಚಾಚು ತಪ್ಪದೆ ಪಾಲಿಸ್ಬೇಕು. ಪಾಲಿಸ್ತೀಯಾ? ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ಮುಳುವೆ ಧೀರನಾಗಲು ಕಲಿಸು, ಬರೆಯ ದುಷ್ಟರ ನಡುವೆ